ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇಸ್ರೇಲ್ ದಾಳಿ ವೇಳೆ ಮುಜ್ತಬಾ ಖಮೇನಿ ಪಾರಾಗಿದ್ದು ಹೇಗೆ? ಆಯತುಲ್ಲಾ ಅಲಿ ಖಮೇನಿ ಹತ್ಯೆ ವೇಳೆ ಸ್ಥಳದಲ್ಲಿ ಇದ್ದಂತಹ ಮುಜ್ತಬಾ ಖಮೇನಿ ದಾಳಿಗೆ ಕೆಲವೇ ನಿಮಿಷ ಮುನ್ನ ತಂದೆ ಇದ್ದ ಕಟ್ಟಡದಿಂದ ಹೊರಬಂದಿದ್ದಂತಹ ಮುಜ್ತಬಾ ಖಾಸಗಿ ಕೆಲಸದ ನಿಮಿತ್ತ ಕಟ್ಟಡದಿಂದ ಹೊರಗೆ ಬಂದಿದ್ದಂತಹ ಮುಜ್ತಬಾ ಹಾಗಾಗಿ ಅವರು ಬದುಕುಳಿಯೋದಕ್ಕೆ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ. ಕಟ್ಟಡದಿಂದ ಹೊರಗೆ ಬರುವಾಗಲೇ ನಡೆದಿದ್ದಂತಹ ಭೀಕರ ವಾಯು ದಾಳಿ ವೇಳೆ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಮುಜ್ತಬಾ ಖಮೇನಿ ಯಾವ ರೀತಿಯಾಗಿ ಅಮೆರಿಕ ಮತ್ತೆ ಈ ದಾಳಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಖಮೇನಿ ಅವರು ಹತ್ಯೆಯಾದರು. ಇಡೀ ಕುಟುಂಬದಲ್ಲಿ ಯಾರೂ ಕೂಡ ಉಳ್ಕೊಂಡಿಲ್ಲ. ಅವರ ಪತ್ನಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಬಟ್ ಅವರು ಕೂಡ ಬದುಕುಳಿದಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಆದ್ರೆ ಇಲ್ಲಿಯವರೆಗೂ ಅವರು ಇದ್ದಾರಾ ಇಲ್ವಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇಲ್ಲಿಯವರೆಗೂ ಇಡೀ ಕುಟುಂಬಸ್ಥರನ್ನೇ ನಾಶ ಮಾಡಿದ್ದೇವೆ ಅಂತ ಕೂಡ ಹೇಳಿ ಅಮೆರಿಕ ಕೂಡ ಹೇಳಿತ್ತು. ಬಟ್ ಆದ್ರೆ ಇಲ್ಲಿ ಮುಜ್ತಬಾ ಖಮೇನಿ ಅವರು ಪಾರಾಗಿದ್ದಾರೆ. ಯಾವ ರೀತಿಯಾಗಿ ಅಂತಂದ್ರೆ ಯಾವುದೋ ಒಂದು ಬಿಸ್ನೆಸ್ ಕರೆ ಬಂದಿದೆ, ಆ ಸಂದರ್ಭದಲ್ಲಿ ಅವರು ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಕೆಲವೇ ಸೆಕೆಂಡ್ನಲ್ಲಿ ಈ ಒಂದು ದಾಳಿಯಾಗಿದೆ. ಸೊ ಹಾಗಾಗಿ ಅವರು ಬದುಕುಳಿದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಇರಾನ್ನಲ್ಲಿ ಇಲ್ಲ ಮುಜ್ತಬಾ ಅವರು ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ಲಿ ಹೋಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಮೊದಲಿಗೆ ಈ ಮುಜ್ತಬಾ ಖಮೇನಿ ಅವರು ಕೂಡ ಬದುಕಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಅದಾದ ನಂತರ ಅವರು ಬದುಕುಳಿದಿದ್ದಾರೆ ಅನ್ನುವಂತಹ ವಿಚಾರ ಬಯಲಿಗೆ ಬಂತು. ಈಗ ದಾಳಿಗೆ ಕೆಲವೇ ನಿಮಿಷ ಮುನ್ನ ತಂದೆ ಇದ್ದ ಕಟ್ಟಡದಿಂದ ಹೊರ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗಾಯಾಳು ಮುಜ್ತಬಾ ಖಮೇನಿ ರಷ್ಯಾ ದೇಶಕ್ಕೆ ರವಾನೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ಚಿಕಿತ್ಸೆಗೆ ಅಂತ ಹೇಳಿ ಮುಜ್ತಬಾ ಖಮೇನಿ ರಷ್ಯಾಗೆ ತೆರಳಿರುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಮುಜ್ತಬಾಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ವೈಯಕ್ತಿಕವಾಗಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಪುಟಿನ್ ಆಹ್ವಾನದ ಹಿನ್ನೆಲೆಯಲ್ಲಿ ರಷ್ಯಾಗೆ ಮುಜ್ತಬಾ ರವಾನೆ ಆಗಿದ್ದಾರೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಜೊತೆ ಪುಟಿನ್ ಮಾತುಕತೆಯನ್ನ ನಡೆಸಿದ್ದಾರೆ. ಪುಟಿನ್ ಜೊತೆಗೆ ಮಾತನಾಡಿದ ಬಳಿಕ ರಷ್ಯಾಗೆ ಮುಜ್ತಬಾ ಖಮೇನಿ ಅವರ ರವಾನೆ ಆಗಿದೆ. ಸದ್ಯ ಮಾಸ್ಕೋದ ಆಸ್ಪತ್ರೆಯಲ್ಲಿ ಮುಜ್ತಬಾ ಖಮೇನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಷ್ಯಾದ ಮಿಲಿಟರಿ ವಿಮಾನದಲ್ಲಿ ಇರಾನ್ನಿಂದ ರಷ್ಯಾಗೆ ಮುಜ್ತಬಾ ಅವರನ್ನ ರವಾನೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಸಂದರ್ಭದಲ್ಲಿ ಮುಜ್ತಬಾ ಖಮೇನಿ ಅವರು ಪಾರಾಗಿದ್ದು ಹೇಗೆ ಅನ್ನುವಂತಹ $1 ಮಿಲಿಯನ್ ಪ್ರಶ್ನೆಗೆ ಅಂತೂ ಇಂತೂ ಇವಾಗ ಉತ್ತರ ಸಿಗ್ತಾ ಇದೆಯಾ? ಹೇಗೆ ಪಾರಾದ್ರಂತೆ ಅಂತ? ರಮ್ಯಾ, ಏನೊಂದು ಫೆಬ್ರವರಿ 28ನೇ ತಾರೀಕು ಅಮೆರಿಕ ಮತ್ತೆ ಇಸ್ರೇಲ್ ವಾಯುಪಡೆಗಳು ಜಂಟಿಯಾಗಿ ಆಯತುಲ್ಲಾ ಅಲಿ ಖಮೇನಿ ಅವರಿದ್ದಂತಹ ಕಟ್ಟಡಕ್ಕೆ ದಾಳಿಯನ್ನು ನಡೆಸಿತು. ಈ ಒಂದು ದಾಳಿ ನಡೆದಂತ ಸಂದರ್ಭದಲ್ಲಿ ಆಯತುಲ್ಲಾ ಅಲಿ ಖಮೇನಿ ಅವರು ತಮ್ಮ ಏನೊಂದು IRGC ಇದೆ, ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಕ್ರಾಪ್ ಏನಿದೆ, ಅವರ ಒಂದು 40 ಜನ ಕಮಾಂಡರ್ಗಳ ಜೊತೆಗೆ ಒಂದು ಸಭೆಯನ್ನ ನಡೆಸ್ತಾ ಇದ್ರು. ಈ ಸಭೆಯಲ್ಲಿ ಮುಜ್ತಬಾ ಖಮೇನಿ ಅವರು ಕೂಡ ಇದ್ರು. ಆದ್ರೆ ಅವ್ರಿಗೆ ಒಂದು ಕರೆ ಬರುತ್ತೆ ಒಂದು ಖಾಸಗಿ ಕೆಲಸದ ನಿಮಿತ್ತ. ಆ ಕರೆಗೆ ಅವರು ಉತ್ತರಿಸಿ ಅವರು ಕಟ್ಟಡದಿಂದ ಹೊರಗೆ ಬಂದ ಕೂಡಲೇ ಈ ಒಂದು ದಾಳಿ ನಡೆದಿದೆ. ಈ ಒಂದು ದಾಳಿ ಸಂದರ್ಭದಲ್ಲಿ ಆಯತುಲ್ಲಾ ಅಲಿ ಖಮೇನಿ ಜೊತೆ 40 ಜನ ಕಮಾಂಡರ್ಗಳು ಏನಿದ್ದಾರೆ ಅವರು ಹತ್ಯೆಗೀಡಾಗಿದ್ರು ಕೂಡ ಮುಜ್ತಬಾ ಖಮೇನಿ ಕಟ್ಟಡದ ಹೊರಗಡೆ ಇದ್ರು. ಹಾಗಾಗಿ ಅವರು ಗಂಭೀರವಾಗಿ ಗಾಯಗೊಂಡ್ರು. ಈ ಗಾಯಗೊಂಡಿರುವಂತ ಸುದ್ದಿ ಮತ್ತೆ ಈ ಒಂದು ದಾಳಿ ನಡೆದಂತಹ ಘಟನೆಯನ್ನ ರಷ್ಯಾ ಮತ್ತೆ ಚೀನಾ ಎರಡೂ ತುಂಬಾ ಸೂಕ್ಷ್ಮವಾಗಿ ಫಾಲೋ ಮಾಡ್ತಿದ್ವು. ಅದರಲ್ಲೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಮುಜ್ತಬಾ ಖಮೇನಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ರಷ್ಯಾಗೆ ರವಾನೆ ಮಾಡುವಂತೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವ್ರಿಗೆ ಮನವಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಪುಟಿನ್ ಅವರ ಆಹ್ವಾನದ ಮೇರೆಗೆ ಏನೊಂದು ರಷ್ಯಾದ ಒಂದು ಮಿಲಿಟರಿ ವಾಹನದಲ್ಲೇನೆ ಅವರನ್ನ ರಷ್ಯಾಗೆ ರವಾನೆ ಮಾಡಲಾಯಿತು ಅನ್ನೋ ಮಾಹಿತಿ ಸಿಕ್ಕಿದೆ. ಮುಜ್ತಬಾ ಖಮೇನಿ ಅವರು ರಷ್ಯಾದ ಮಾಸ್ಕೋದಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಅನ್ನೋ ಮಾಹಿತಿ ಇದೆ. ಮಾಸ್ಕೋದಲ್ಲಿ ಅವರು ಮಿಲಿಟರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೋ ಅಥವಾ ಬೇರೆ ಇನ್ಯಾವುದೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಅನ್ನೋದ್ರ ಬಗ್ಗೆ ನಿಖರ ಮಾಹಿತಿ ಇಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಅವರ ಆರೋಗ್ಯ ಸುಧಾರಿಸ್ತಾ ಇದೆ. ಕೆಲವೇ ದಿನಗಳಲ್ಲಿ ಅವರು ಎಂದಿನಂತೆ ತಮ್ಮ ಕರ್ತವ್ಯಕ್ಕೆ ಮರಳಬಹುದು ಅನ್ನೋ ರೀತಿ ಒಂದು ಆಶಾಭಾವನೆಯನ್ನ ವ್ಯಕ್ತ ಆಗ್ತಾ ಇದೆ. ಈ ಎಲ್ಲಾ ಮಾಹಿತಿಗಳನ್ನ
ಒಂದು ಕುವೈತ್ ಮೂಲದ ಒಂದು ಮಾಧ್ಯಮ ತನಿಖೆ ನಡೆಸಿ ಬಯಲು ಮಾಡಿರೋದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.